ಜೈಲಲ್ಲಿ ದರ್ಶನ್ ಭೇಟಿಗೆ ಯಾರು ಹೋಗ್ತಾ ಇಲ್ವಾ? ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರಿಗೆ ಅವಕಾಶ ಇಲ್ವಾ? ಜೈಲಲ್ಲಿ ದರ್ಶನ್ ಭೇಟಿಗೆ ಯಾರು ಹೋಗ್ತಾ ಇಲ್ವಾ? ದರ್ಶನ್ ಭೇಟಿ ಮಾಡಲು ಕುಟುಂಬಸ್ಥರಿಗೆ ಅವಕಾಶ ಇಲ್ವಾ? ದರ್ಶನ್ ಭೇಟಿ ಮಾಡಲು ಗೆಳೆಯರಿಗೆ ಕೂಡ ಅವಕಾಶ ಸಿಗ್ತಾ ಇಲ್ವಾ? ಲಾಯರ್ಗಳು ಆಗಾಗ ದರ್ಶನ್ ಭೇಟಿಗೆ ಬರ್ತಾರಾ ಬರಲ್ವಾ? ಒಟ್ಟು ಎಷ್ಟು ಬಾರಿ ದರ್ಶನ್ ಕುಟುಂಬಸ್ಥರ ಭೇಟಿಯಾಗಿದೆ? ಅಸಲಿಯತ್ತೇನು? ಜೈಲು ರಿಪೋರ್ಟ್ ಏನ್ ಹೇಳುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ನಾವು ಕೂಡ ಈಗ ಉತ್ತರವನ್ನ ನೀಡ್ತೀವಿ. ಜೈಲಿನಲ್ಲಿ ದರ್ಶನ್ ಭೇಟಿಗೆ ಯಾರು ಹೋಗ್ತಾ ಇಲ್ವಾ ಪ್ರಶ್ನೆ ಇದ್ವು. ಜೊತೆಗೆ ದರ್ಶನ್ ಭೇಟಿಗೆ ಕುಟುಂಬಸ್ಥರಿಗೆ ಅವಕಾಶವನ್ನ ನೀಡ್ತಾ ಇಲ್ವಾ? ದರ್ಶನ್ ಭೇಟಿ ಮಾಡಲು ಗೆಳೆಯರಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇಲ್ವಾ? ಲಾಯರ್ಗಳು ಆಗಾಗ ದರ್ಶನ್ ಭೇಟಿಗೆ ಬರ್ತಾರಾ ಬರಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಇದ್ವು. ಒಟ್ಟು ಎಷ್ಟು ಬಾರಿ ದರ್ಶನ್ ಕುಟುಂಬಸ್ಥರ ಭೇಟಿಯಾಗಿದೆ ಗೊತ್ತಾ ನಿಮ್ಗೆ? ಅಸಲಿಯತ್ತೇನು? ಜೈಲು ರಿಪೋರ್ಟ್ ಏನ್ ಹೇಳುತ್ತೆ? ಈ ಎಲ್ಲಾ ಕುರಿತಂತೆ ಪ್ರಶ್ನೆಗಳಿಗೆ ಉತ್ತರವನ್ನ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಜೈಲಿನಲ್ಲಿ ದರ್ಶನ್ಗೆ ಯಾರ್ಯಾರು ಭೇಟಿಯನ್ನ ಮಾಡಲಿದ್ದಾರೆ? ಕುಟುಂಬಸ್ಥರ ಭೇಟಿಗೆ ಅವಕಾಶ ಇದೆಯಾ ಇಲ್ವಾ? ಗೆಳೆಯರಿಗೆ ಅವಕಾಶ ಇದೆಯಾ ಇಲ್ವಾ ದರ್ಶನ್ ಅವರನ್ನ ಮೀಟ್ ಮಾಡೋದಕ್ಕೆ? ಲಾಯರ್ಗಳು ಬರ್ತಾರಾ ಬರಲ್ವಾ? ಎಷ್ಟು ಬಾರಿ ಬರ್ತಾರೆ ದಿನಕ್ಕೆ? ಎಷ್ಟು ಬಾರಿ ದರ್ಶನ್ ಕುಟುಂಬಸ್ಥರ ಭೇಟಿ ಆಗಿದೆ? ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ನೀಡಿದೆ. ಜೈಲು ರಿಪೋರ್ಟ್ ಏನ್ ಹೇಳಿದೆ ಗೊತ್ತಾ? ಸುಪ್ರೀಂ ಕೋರ್ಟ್ಗೆ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಯಾರು ಹೋಗ್ತಾ ಇಲ್ವಾ? ಪರಪ್ಪನ ಅಗ್ರಹಾರದಲ್ಲಿ ಯಾರು ಭೇಟಿಗೆ ಅವಕಾಶ ಕೊಡ್ತಾ ಇಲ್ವಾ? ಕುಟುಂಬಸ್ಥರಿಗೆ ಅವಕಾಶ ಕೊಡ್ಲಿಲ್ವಾ? ಈ ಎಲ್ಲಾ ಕುರಿತಂತೆ ಈಗ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದೆ ಸುಪ್ರೀಂ ಕೋರ್ಟ್ಗೆ ಪರಪ್ಪನ ಅಗ್ರಹಾರದ ಜೈಲಧಿಕಾರಿಗಳು. ಈಗಾಗಲೇ ಕುಟುಂಬಸ್ಥರು ಸ್ನೇಹಿತರ ಜೊತೆ ಮಾತನಾಡಲು ದೂರವಾಣಿ ಸಂಪರ್ಕ ಕೂಡ ಇದೆ. ದೂರವಾಣಿಯ ಜೊತೆ ಅವರು ಮಾತನಾಡ್ತಾ ಇದ್ದಾರೆ. ದೂರವಾಣಿ ಸಂಪರ್ಕದ ಮೂಲಕ ತಮ್ಮ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. 20/8/2025 ಕಳೆದ ವರ್ಷದಿಂದ 5/5/2026 ಈವರೆಗೂ ಕೂಡ ದರ್ಶನ್ ಅವರಿಗೆ 73 ಕರೆಗಳು ಬಂದಿರುವಂಥದ್ದು. 70 ಬಾರಿ ದರ್ಶನ್ ಕುಟುಂಬಸ್ಥರು ಮತ್ತು ಗೆಳೆಯರ ಭೇಟಿ ಕೂಡ ಆಗಿರುವಂಥದ್ದು. ಆಗಸ್ಟ್ ಮೇ ನಡುವೆ 28 ಬಾರಿ ದರ್ಶನ್ ವಕೀಲರ ಭೇಟಿಯಾಗಿದೆ. ಏನು ಒಂದು ಆರೋಪ ಕೇಳಿ ಬಂದಿತ್ತಲ್ವಾ, ದರ್ಶನ್ ಭೇಟಿಗೆ ಯಾರು ಹೋಗ್ತಾ ಇಲ್ವಾ, ಸ್ನೇಹಿತರು ಹೋಗ್ತಾ ಇಲ್ವಾ, ಕುಟುಂಬಸ್ಥರು ಹೋಗ್ತಾ ಇಲ್ವಾ ಅಂತ. ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಸುಪ್ರೀಂಗೆ ಭೇಟಿಯನ್ನ ನೀಡಿರುವಂಥದ್ದು. ಸುಪ್ರೀಂಗೆ ಈಗ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜೈಲಿನ ಅಧಿಕಾರಿಗಳು. ಕುಟುಂಬಸ್ಥರು ಹಾಗೆ ಸ್ನೇಹಿತರ ಜೊತೆ ಮಾತನಾಡಲು ಅವರಿಗೆ ಸಹಾಯ ಆಗಿರುವಂತಹ ಒಂದು ಕಾರಣವೂ ಇದೆ. ದೂರವಾಣಿ ಸಂಪರ್ಕದ ಸೇತುವೆಯನ್ನು ಅವರಿಗೆ ನೀಡಲಾಗಿರುವಂಥದ್ದು. ಜೊತೆಗೆ 20/8/2025 ಹಿಡಿದು 5/5/2026 ದರ್ಶನ್ಗೆ 73 ಕರೆಗಳು ಬಂದಿವೆ. 70 ಬಾರಿ ದರ್ಶನ್ ಕುಟುಂಬಸ್ಥರು ಮತ್ತು ಗೆಳೆಯರ ಭೇಟಿಯಾಗಿದೆ. ಈ ಒಂದು ಜೈಲಿನಲ್ಲೇ ಇರುವಾಗ 70 ಬಾರಿ ದರ್ಶನ್ ಅವರು ಕುಟುಂಬಸ್ಥರು ಮತ್ತು ಗೆಳೆಯರನ್ನ ಭೇಟಿಯಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಆಗಸ್ಟ್ ಮತ್ತೆ ಮೇ ನಡುವೆ 28 ಬಾರಿ ದರ್ಶನ್ ಮತ್ತೆ ವಕೀಲರ ಭೇಟಿಯಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಕೀಲರು ದರ್ಶನ್ ಅವರ ಬಳಿ ಮಾತನಾಡೋದಿರುತ್ತೆ. ಆ ಒಂದು ಕಾರಣಕ್ಕಾಗಿ ಅವರು ಆಗಸ್ಟ್ ಇಂದ ಹಿಡಿದು ಮೇವರೆಗೂ ಇಲ್ಲಿಯವರೆಗೂ ಕೂಡ ಅವರು 28 ಬಾರಿ ಭೇಟಿಯನ್ನ ಆಗಿದ್ದಾರೆ ಜೈಲಿನಲ್ಲಿ ಅವರ ವಕೀಲರು.